ಬಿಜೆಪಿಯ ಅತ್ಯಂತ ಬಲಿಷ್ಠ ನಾಯಕತ್ವ ಒಟ್ಟು 3 ಶಾಸಕರನ್ನು ಅಮಾನತು ಮಾಡಿದೆ, ಉಚ್ಚಾಟನೆ ಮಾಡಿದೆ. ಕರ್ನಾಟಕ ಬಿಜೆಪಿಗೆ ಆವರಿಸಲಿದೆ ಅಮಾವಾಸ್ಯೆ. ಕಾರಣ ಇವತ್ತು ಅಮಾವಾಸ್ಯೆ. ಸೊ ಬಿಜೆಪಿಯ 10 ರಿಂದ 12 ಮಂದಿ ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ ಅಂತೇಳಿ ಕರ್ನಾಟಕದಲ್ಲೂ ಬಿಜೆಪಿ ಖಾಲಿ ಆಗಲಿದೆ. ವಿಧಾನಸಭಾ ಚುನಾವಣೆಯ ವೇಳೆಗೆ ಇನ್ನಷ್ಟು ಬಿಜೆಪಿ ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ. ಉಚ್ಚಾಟನೆಯ ಬೆನ್ನಲ್ಲೇ ಯಶವಂತಪುರ ಶಾಸಕ ಎಸ್.ಟಿ. ಸೋಮಶೇಖರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತೇ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಬಂಗಾರಪೇಟೆಯ ಬಿಜೆಪಿ ಮುಖಂಡರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಬಂಗಾರಪೇಟೆಯ ಬಿಜೆಪಿ ಮುಖಂಡರು ಇವತ್ತು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಎಸ್.ಟಿ. ಸೋಮಶೇಖರ್ ಅವರು ಹೇಳಿದ್ದಾರೆ, 10 ರಿಂದ 12 ಮಂದಿ ಶಾಸಕರು ಬಿಜೆಪಿಯ ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ, ಕರ್ನಾಟಕದಲ್ಲಿ ಬಿಜೆಪಿ ಖಾಲಿ ಆಗುತ್ತೆ ಅಂತೇಳಿ. ಸೊ ಕತ್ತಲು ಅಮಾವಾಸ್ಯೆ ಇವತ್ತು ಉಚ್ಚಾಟನೆ ಮಾಡಿದ ದಿನ ಕೂಡ ಅಮಾವಾಸ್ಯೆ. ಸೊ ಇದು ಬಿಜೆಪಿಯ ಕತೆ, ಕರ್ನಾಟಕ ಬಿಜೆಪಿಯ ಕತೆ. ಬಟ್ ವಿಜೇಂದ್ರ ಅವರ ಅಭಿಮಾನಿಗಳು ಉಚ್ಚಾಟನೆ ಇಸ್ ಗುಡ್ ಡಿಸಿಷನ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಕಾರಣ ಯಾವುದೇ ಪಕ್ಷ ಆಗಲಿ ತನ್ನ ಪಕ್ಷದ ಶಾಸಕ, ಸಂಸದ ಅಥವಾ ತನ್ನ ಪಕ್ಷದ ಕಾರ್ಯಕರ್ತ ಅಥವಾ ತನ್ನ ಪಕ್ಷದ ಪದಾಧಿಕಾರಿ, ಮುಖಂಡ ಯಾರೇ ಆಗಿದ್ರು ಕೂಡ ಆತ ತನ್ನ ಪಕ್ಷದ ವಿರುದ್ಧವೇ ಮಾತಾಡಿಕೊಂಡು ಬೇರೆ ಪಕ್ಷದವರ ಜೊತೆ ಸೇರಿಕೊಂಡು ಕಾರ್ಯಾಚರಣೆಯನ್ನು ಮಾಡಿದ್ರೆ, ಕೆಲಸ ಮಾಡಿದ್ರೆ ಯಾವ ಪಕ್ಷ ಕೂಡ ಸಹಿಸಲ್ಲ. ಆ ನಿಟ್ಟಿನಲ್ಲಿ ಉಚ್ಚಾಟನೆ ಇಸ್ ವೆರಿ ಗುಡ್. ಬಟ್ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಶಾಸಕ ಸ್ಥಾನಕ್ಕೇನೆ ಏನು ಸಮಸ್ಯೆ ಇಲ್ಲ ಅಂದಮೇಲೆ ಈ ಉಚ್ಚಾಟನೆಯ ಫಲ ಏನು ಅಂತೇಳಿ. ಯತ್ನಾಳ್ಗಾದ್ರೂ ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಆಗ್ಬೋದು. ಬಟ್ ಯತ್ನಾಳ್ ಏನು ಕಾಂಗ್ರೆಸ್ ಜೊತೆಗೆ ಗುರುತಿಸ್ಕೊಂಡಿಲ್ಲ. ಯತ್ನಾಳ್ ಇವರಿಬ್ಬರು ಗುರುತಿಸ್ಕೊಂಡಿದ್ದಾರೆ. ಅದರಲ್ಲಿ ಎಸ್.ಟಿ. ಸೋಮಶೇಖರ್ ಅಂತೂ ತಲೆನೇ ಕೆಡಿಸ್ಕೊಂಡಿಲ್ಲ. ಅವರು ಮೊನ್ನೆ ಅವರದ್ದೇ ಶಾಸಕಾಂಗ ಪಕ್ಷದ ನಾಯಕರು ಆರ್ ಅಶೋಕ್ ವಿರುದ್ಧವೇ ಮಾತಾಡ್ತಾ ಇದ್ರು ಮೊನ್ನೆ. ಸೊ ತಲೆ ಕೆಡಿಸ್ಕೊಂಡಿಲ್ಲ. ಸೊ ಈಗ ಎಸ್.ಟಿ. ಸೋಮಶೇಖರ್ ಹೇಳ್ತಾ ಇದ್ದಾರೆ 10 ರಿಂದ 15 ಜನ ಬರ್ತಾರೆ ಅಂತೇಳಿ, ಖಾಲಿ ಆಗುತ್ತೆ ಕರ್ನಾಟಕದಲ್ಲಿ ಬಿಜೆಪಿ ಖಾಲಿ ಆಗುತ್ತೆ ಅಂತೇಳಿ. ಆಗಬಹುದು, ಆಗೋ ಚಾನ್ಸಸ್ ಇದೆ. ಶಾಸಕರಿಗೆ ಯಾವಾಗ ಭಯ ಶುರುವಾಗುತ್ತೆ ಅಂತ ಹೇಳಿದ್ರೆ, ಉಪಚುನಾವಣೆ ಹೋಗುವಂತಹ ಸಂದರ್ಭದಲ್ಲಿ, ಅನಾವಶ್ಯಕ ಚುನಾವಣೆಗಳನ್ನು ಎದುರಿಸುವಂತಹ ಸಂದರ್ಭದಲ್ಲಿ, ಅದು ಕೂಡ ಈಗ ಈ ಮಿಡ್ ಟರ್ಮ್ ಅಲ್ಲಿ ಯಾವ ಶಾಸಕರು ಕೂಡ ರೆಡಿ ಇರಲ್ಲ ಎಲೆಕ್ಷನ್ ಅನ್ನು ಎದುರಿಸಕ್ಕೆ ಅನಾವಶ್ಯಕವಾಗಿ. ಮತ್ತೆ ಇನ್ನೊಂದು 3 ವರ್ಷ ಬಿಟ್ಟಾದ್ಮೇಲೆ ಮತ್ತೆ ಎಲೆಕ್ಷನ್ ಬರುತ್ತೆ. ಜೊತೆಗೆ ಈಗ ಕಾಂಗ್ರೆಸ್ನಲ್ಲಿ ಹೋಗಿ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತೇಳಿ ಯಾವ ಬಿಜೆಪಿಯ ಶಾಸಕರಿಗೂ ಈಗ ಗ್ಯಾರಂಟಿ ಇಲ್ಲ, ಯಾವ JDSನ ಶಾಸಕರಿಗೂ ಕೂಡ ಗ್ಯಾರಂಟಿ ಇಲ್ಲ. ಕಾರಣ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಶಾಸಕರಿಗೇನೆ ಸಚಿವ ಸ್ಥಾನ ಸಿಕ್ಕಿಲ್ಲ. ತುಂಬ ಜನ ಆಕಾಂಕ್ಷಿತರಾಗಿದ್ದಾರೆ, ಲೈನ್ ಅಪ್ ಆಗಿದ್ದಾರೆ. ಸೊ ಅಂಥದ್ರಲ್ಲಿ ಏನು ಬಂತು, ಉಚ್ಚಾಟನೆ ಮಾಡಿ ಏನು ಬಂತು ಪ್ರಯೋಜನ? ಎಸ್.ಟಿ. ಸೋಮಶೇಖರ್ ಹೇಳ್ತಾ ಇದ್ದಾರೆ ಬರ್ಬೋದು 10 ರಿಂದ 12 ಜನ ಬಿಜೆಪಿಯ ಶಾಸಕರು ಬರ್ತಾರೆ ಅನ್ನೋದಾದರೆ, ದೆನ್ ಈ ಉಚ್ಚಾಟನೆಯ ಕ್ರಮಗಳೆಲ್ಲ ಇದೆಯಲ್ಲ, ಇದೆಲ್ಲ ಯೂಸ್ಲೆಸ್ ಅಂತ, ಯಾವುದೇ ಪ್ರಯೋಜನ ಇಲ್ಲ. ಟಿ ವಿಗಳಲ್ಲಿ ಸುದ್ದಿಯನ್ನು ಓದಲಿಕ್ಕೆ, ಪೇಪರ್ಗಳಲ್ಲಿ ಪ್ರಿಂಟನ್ನು ಹೊಡ್ಸೋಕ್ಕೆ ಮತ್ತು ಈ ಒಂದು ನೋಟಿಸನ್ನು ಜನರಿಗೆ ತೋರ್ಸೋಕ್ಕೆ ಈ ಥರ ಉಚ್ಚಾಟನೆ ಮಾಡಿ ಅದನ್ನು ಬಿಟ್ಬಿಟ್ರೆ ಇದರಿಂದ ಇಟ್ ಹ್ಯಾಸ್ ಝೀರೋ ಇಂಪ್ಯಾಕ್ಟ್. ಝೀರೋ, ನಾಟ್ ಇವನ್ 1% ಇಂಪ್ಯಾಕ್ಟ್. ಕೆಪಿಸಿಸಿ ಕಚೇರಿಯಲ್ಲಿ ಇವತ್ತು ಬಂಗಾರಪೇಟೆಯ ಬಿಜೆಪಿಯ ಮುಖಂಡರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಆ ಸೇರ್ಪಡೆಯ ಬಳಿಕ ಡಿ.ಕೆ. ಶಿವಕುಮಾರ್ ಅವರೇ ಹೇಳಿದ್ದಾರೆ, ಕಾಂಗ್ರೆಸ್ನ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಬಿಜೆಪಿಯ ಮುಖಂಡರು ಕಾಂಗ್ರೆಸ್ಗೆ ಬಂದಿದ್ದಾರೆ ಅಂತೇಳಿ. ಸೊ ಇನ್ ಕೇಸ್ ಎಸ್.ಟಿ. ಸೋಮಶೇಖರ್ ಹೇಳಿದ ರೀತಿಯಲ್ಲೇ 10-12 ಮಂದಿ ಶಾಸಕರು ಜಾಯ್ನ್ ಆದರೆ, ಬಟ್ ಆಗ ಅನರ್ಹರಾಗಬೇಕಾಗತ್ತೆ. ಇಲ್ಲಿ ಇರುವಂಥ ಆಪ್ಷನ್ ಏನು ಅಂತ ಹೇಳಿದ್ರೆ, ಎಸ್.ಟಿ. ಸೋಮಶೇಖರ್ ಮತ್ತು ಯಲ್ಲಾಪುರದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರಿಗೆ ಇನ್ ಕೇಸ್ ಇಫ್ ದೇ ಜಾಯಿನ್ ದಿ ಕಾಂಗ್ರೆಸ್ ಅನರ್ಹರಾಗ್ತಾರೆ, ಆಟೋಮೆಟಿಕಲಿ ಅನರ್ಹರಾಗ್ಬಿಡ್ತಾರೆ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆದರೆ. ಬಟ್ ಕಾಂಗ್ರೆಸ್ಗೆ ಸೇರ್ಪಡೆ ಆಗದೆ ಬಿಜೆಪಿಯ ಉಚ್ಚಾಟಿತ ಶಾಸಕರಾಗಿಯೇ ಕಾಂಗ್ರೆಸ್ಗೆ ಜೈಕಾರ ಕೂಕೊಂಡು, ಕಾಂಗ್ರೆಸ್ನ ಚುನಾವಣಾ ಕ್ಯಾಂಪೇನ್ಗಳಲ್ಲಿ ಭಾಗವಹಿಸಿಕೊಂಡು, ಕಾಂಗ್ರೆಸ್ನ ಬಹಿರಂಗ ಸಮಾವೇಶಗಳಲ್ಲಿ ಪಾಲ್ಗೊಂಡು, ಕಾಂಗ್ರೆಸ್ನ ಫೇವರ್ ಆಗಿಯೇ ಸ್ಟೇಟ್ಮೆಂಟನ್ನು ಕೊಟ್ಕೊಂಡು, ಬಿಜೆಪಿಯ ವಿರುದ್ಧ ಸ್ಟೇಟ್ಮೆಂಟನ್ನು ಕೊಟ್ಕೊಂಡು, ಬಿಜೆಪಿಯ ನಾಯಕರನ್ನು ಟಾರ್ಗೆಟ್ ಮಾಡಿ ಮಾತಾಡ್ಕೊಂಡಿದ್ರೆ ಏನೂ ಆಗಲ್ಲ. ಅನ್ಲೆಸ್ ದೇ ಜಾಯಿನ್ ಕಾಂಗ್ರೆಸ್ಗೆ ಜಾಯಿನ್ ಆದರೆ ಅನರ್ಹರಾಗ್ತಾರೆ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಉಪಚುನಾವಣೆ ಅನಿವಾರ್ಯ ಆಗ್ಬಿಡುತ್ತೆ.
ಸೊ ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಜಾಯ್ನ್ ಆಗುವಂಥ ಸಾಧ್ಯತೆ ಕಮ್ಮಿ. ಬಟ್ ಕಾಂಗ್ರೆಸ್ನ ಫೇವರ್ ಆಗಿ ಈಗ ಏನು ಇದುವರೆಗೇನು ಉಚ್ಚಾಟನೆ ಮಾಡ್ಬೋದು, ಅವ್ರಿಗೆ ಗೊತ್ತಿತ್ತು. ಆಮೇಲೆ ಎಸ್ ಟಿ ಸೋಮಶೇಖರ್ ಮತ್ತು ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ಗೆ ಕಳೆದ ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲೇ ಉಚ್ಚಾಟನೆ ಆಗಬೇಕಿತ್ತು. ಕಾರಣ ಇವರು ಇಬ್ಬರು ಕೂಡ ಕಾಂಗ್ರೆಸ್ನ ಫೇವರ್ ಆಗಿದ್ದಂಥವ್ರು. ಆಗಲೇ ಇವ್ರು ಡೌಟ್ ಇತ್ತು, ಮಾಡ್ತಾರೆ ನಮ್ಮನ್ನು ಉಚ್ಚಾಟನೆ, ನಮ್ಮನ್ನೇನು ಸುಮ್ಮನೆ ಬಿಡಲ್ಲ ಬಿ ಜೆ ಪಿಯವರು ಅಂತ ಉಚ್ಚಾಟನೆ ಮಾಡ್ತಾರೆ ಅಂತೇಳಿ. ಬಟ್ ನಾವು ಹ್ಯಾಸ್ ಝೀರೋ ಇಂಪ್ಯಾಕ್ಟ್, ಏನಾಗಲ್ಲ ಇದರಿಂದ. ಕಾಂಗ್ರೆಸ್ಸಿಗೆ ಹೋದರೆ ಅನರ್ಹರಾಗ್ತಾರೆ, ಆಗ ಉಪಚುನಾವಣೆಯಾಗ. ಅದನ್ನು ಹೊರತುಪಡಿಸಿದ್ರೆ ಏನೂ ಆಗಲ್ಲ. ಬಹುಶಃ ಸೆಷನ್ನ ಸಂದರ್ಭದಲ್ಲಿ ಬಿ ಜೆ ಪಿಯ ಮೇಲೆ ಇನ್ನಷ್ಟು ಅಟ್ಯಾಕ್ ಮಾಡ್ಬೋದು, ಇವರಿಬ್ಬರು ಓಪನ್ ಆಗಿ ಅಟ್ಯಾಕ್ ಮಾಡ್ಬೋದು. ಯತ್ನಾಳ್ ಕೂಡ ಅಷ್ಟೇ, ವಿಧಾನಸಭೆಯಲ್ಲಿ ವಿಜೇಂದ್ರ ವಿರುದ್ಧ ಇನ್ನಷ್ಟು ಓಪನ್ ಅಟ್ಯಾಕ್ ಮಾಡ್ಬೋದು, ಅವಕಾಶಗಳಿದೆ. ಬಿಕಾಸ್ ಪಾರ್ಟಿಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿಬಿಟ್ಟಾಗಿದೆಯಲ್ಲ ಬಿ ಜೆ ಪಿಯವರು. ಸೊ ಖಾಲಿ ಆಗ್ಬೋದು, ಖಾಲಿ ಆಗಬಾರ್ದು ಅಂತೇನಿಲ್ಲ. ಕರ್ನಾಟಕ ಬಿ ಜೆ ಪಿಯಲ್ಲಿ ಅಂತಹ ಹೇಳಿಕೊಳ್ಳುವಂತಹ ನಾಯಕರು ಯಾರಿಲ್ಲ. ಮೊನ್ನೆ ಒಂದು ಸರ್ವೆ ಬಂತು, ಪೀಪಲ್ಸ್ ಪಲ್ಸ್ ಸರ್ವೆ ಅಂತ, ಸೌತ್ ಫಸ್ಟ್ನವರು ಮಾಡಿರುವಂಥ ಸರ್ವೆ. ಆ ಸರ್ವೆಯಲ್ಲಿ ನನಗೆ ಒಂದು ವಿಚಿತ್ರ ಅನಿಸಿದ್ದು ಏನು ಅಂತ ಹೇಳಿದ್ರೆ, ಆ ಸರ್ವೆ ಪ್ರಕಾರ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ವೋಟ್ ತಂದು ಕೊಡುವಂಥ ಒಬ್ಬ ಲೀಡರ್ ಇಲ್ಲ. ಯಡಿಯೂರಪ್ಪ ಎಲೆಕ್ಷನ್ಗೆ ನಿಂತಿಲ್ಲ, ಕಳೆದ ಬಾರಿ ರಿಟೈರ್ಮೆಂಟ್ ತಗೊಂಡಿದ್ದಾರೆ. ಬಟ್ ಯಡಿಯೂರಪ್ಪನೇ ಟಾಪ್ ಮೋಸ್ಟ್ ಪಾಪ್ಯುಲಾರಿಟಿ ಇರುವಂಥದ್ದು, ಅದು ಜಸ್ಟ್ ವಿತ್ ಕೇವಲ 5% ಪಾಪ್ಯುಲಾರಿಟಿಯಲ್ಲಿ. ಅದಾದ ಬಳಿಕ ಅವರ ಮಗ ವಿಜಯೇಂದ್ರ ಪಾಪ್ಯುಲಾರಿಟಿ ಇರುವಂಥದ್ದು ಕರ್ನಾಟಕದಲ್ಲಿ 3 ಪಾಯಿಂಟ್, ಕೇವಲ 3%. ಅದಾದ ಬಳಿಕ ಬೊಮ್ಮಾಯಿ ಸ್ವಲ್ಪ ಪಾಪ್ಯುಲಾರಿಟಿ ಇದೆ, ಅದು ಕೂಡ ಡಬಲ್ ಡಿಜಿಟ್ ಏನಿಲ್ಲ. ಆದರೆ ಆ ಸರ್ವೆಯಲ್ಲಿ ಬಿ ಜೆ ಪಿಗೆ 150 ಮೇಲ್ಪಟ್ಟು ಸೀಟುಗಳನ್ನು ತೋರಿಸಿದ್ದಾರೆ, 150 ಮೇಲ್ಪಟ್ಟು ಸೀಟುಗಳನ್ನು ತೋರಿಸಿದ್ದಾರೆ. ಸೊ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದಾರೆ, ಬೇಕಾದರೆ ದುಡ್ಡು ಕೊಟ್ಟರೆ ಯಾವ ರೀತಿ ಬೇಕಾದರೂ ಸರ್ವೆ ಮಾಡ್ತಾರೆ ಅಂತೇಳಿ. ಪೀಪಲ್ಸ್ ಪಲ್ಸ್ ಮಾಡಿರುವಂತಹ ಸರ್ವೆ ಬಹುಶಃ 224 ಸೀಟಲ್ಲಿ 245 ಸೀಟುಗಳನ್ನು ಕೂಡ ಬಿ ಜೆ ಪಿ ಗೆಲ್ಲಬಹುದು ವಿಜೇಂದ್ರ ನೇತೃತ್ವದಲ್ಲಿ ಅಂತೇಳಿ ಕುಚೋದ್ಯ ಮಾಡಿದ್ದಾರೆ. 224ರಲ್ಲಿ 245 ಸೀಟುಗಳನ್ನು ಕೂಡ ಬಿ ಜೆ ಪಿ ಗೆಲ್ಲಬಹುದು ಅಂಥೇಳಿ ಯತ್ನಾಳ್ ಅವರು ಇವತ್ತು ಕುಚೋದ್ಯ ಮಾಡಿದ್ದಾರೆ. ಸೊ ಇದು ಸದ್ಯ ಬಿ ಜೆ ಪಿಯ ಸ್ಥಿತಿ. ಈ ಉಚ್ಚಾಟನೆ ಎನ್ನುವಂಥದ್ದು ಇಟ್ಸ್ ಎ ಬೋಗಸ್ ಟ್ರಿಕ್ಸ್, ಏನಿಲ್ಲ ಅದು. ನಯಾ ಪೈಸೆ ವ್ಯಾಲ್ಯೂ ಇಲ್ಲದಂಥ ಡಿಸಿಷನ್ ಅದು. ಅನ್ಲೆಸ್ ಯತ್ನಾಳ್ ವಿಚಾರದಲ್ಲಾದರೆ ಅದು ಇಂಪ್ಯಾಕ್ಟ್ ಆಗಿದೆ ತಕ್ಕ ಮಟ್ಟಿಗೆ, ಅದನ್ನು ಹೊರತುಪಡಿಸಿದ್ರೆ ಝೀರೋ ಇಂಪ್ಯಾಕ್ಟ್ ಇದು. ಎಸ್ ಟಿ ಸೋಮಶೇಖರ್ ಹೇಳಿದ ಹಾಗೆ ಖಾಲಿ ಆಗಬಹುದು ಬಿ ಜೆ ಪಿ ಇದೇ ಥರ ಬೆಳವಣಿಗೆಗಳಾದರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.